ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಗರದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ನಡೆದ ಘಟನೆಯ ಬಗ್ಗೆ ತನಿಖೆ ನಡೆಸಬೇಕು. ಕಾರಣ, ಅಬ್ದುಲ್ ಕಲಾಂ ವಸತಿ ಶಾಲೆಯ ಮಕ್ಕಳನ್ನ ಪ್ರಚೋದನೆ ಮಾಡಿದ್ರಿಂದ ಮುಗ್ಧ ಮಕ್ಕಳು ಪ್ರಾಂಶುಪಾಲರ ವಿರುದ್ಧ ಘೋಷಣೆ ಕೂಗ್ತಾ ಇದ್ರು. ಸರ್ಕಾರದ ಆದೇಶದ ಮೇರೆಗೆ ಬಂದು ಕರ್ತವ್ಯಕ್ಕೆ ಹಾಜರಾಗಬೇಕಾಗಿದ್ದ ಪ್ರಾಚಾರ್ಯರನ್ನ ವಸತಿ ಶಾಲೆಯ ಗೇಟ್ನ ಹತ್ತಿರ ಕಾಯ್ತಾ ಇದ್ದ ಸ್ಥಳೀಯ ವರದಿಗಾರನು ಗಲಾಟೆ ಮಾಡಿ ಪ್ರಾಚಾರ್ಯರನ್ನ ಕಾರ್ನಿಂದ ಇಳಿಯಲು ಅವಕಾಶ ನೀಡುತ್ತಿದ್ದಿಲ್ಲ. ಅದನ್ನ ಅಲ್ಲಿದ್ದ ಪೊಲೀಸರು ಗಮನಿಸಿ ವರದಿಗಾರನಿಗೆ ಜಾಯಿಸಿ ಕೊಡಲು ಪ್ರಯತ್ನ ಪಟ್ಟಾಗ ಅವನು ಒಪ್ಪದೇ ಇದ್ದಾಗ ಆ ಸಂದರ್ಭದಲ್ಲಿ ಪಿಎಸ್ಐ ಗಡ್ಡೇಕರ್, ಸಿಪಿಐ ಭೀಮಣ್ಣ ಸೂರಿ ಇವರು ವರದಿಗಾರನಿಗೆ ಮನವರಿಕೆ ಮಾಡಲು ಹೋದಾಗ ಸಿಪಿಐ ಅವರ ಮೇಲೆ ಜೋರಾಗಿ ಮಾತನಾಡಿ ಮೈ ಮೇಲೆ ಹೋಗಲು ಪ್ರಯತ್ನಿಸಿದ್ದು ಅಲ್ಲಿ ಚಿತ್ರೀಕರಿಸಿದ ವಿಡಿಯೋದಲ್ಲಿ ಗಮನಿಸಿದರೆ ಆದ ಘಟನೆಯೂ ಬಗ್ಗೆ ತಿಳಿಯುತ್ತೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಪೊಲೀಸ್ ಅಧಿಕಾರಿಗಳು ಕೈಕಟ್ಟಿ ಕೂಡಲು ಸಾಧ್ಯವಾ? ಅದೇ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಆದ್ರೆ ಪೊಲೀಸ್ ಇಲಾಖೆ ಅದಕ್ಕೂ ಜವಾಬ್ದಾರಾಗುತ್ತಾ? ಅಲ್ಲದೆ ಶಾಲಾ ಮಕ್ಕಳಿಗೆ ಪ್ರಾಂಶುಪಾಲರ ವಿರುದ್ಧ ಘೋಷಣೆ ಕೂಗಲು ಪ್ರಚೋದನೆ ಮಾಡಿದ್ದು ಇಡೀ ಶಿಕ್ಷಕರೊಂದಕ್ಕೆ ಅವಮಾನ ಮಾಡಿದಂತಾಗುತ್ತೆ. ಮುಂದಿನ ದಿನದಲ್ಲಿ ಶಾಲೆಯಲ್ಲಿ ಮಕ್ಕಳ ವರ್ತನೆ ಇದೇ ರೀತಿ ಆದರೆ ಮುಂದಿನ ದಿನದಲ್ಲಿ ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರ ಮಾತಿಗೆ ಮರ್ಯಾದೆ ನೀಡ್ತಾರಾ? ಸದರಿ ವರದಿಗಾರ ಉನ್ನತ ಹುದ್ದೆಯಲ್ಲಿ ಇದ್ದು ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ಈತ ಎಲ್ಲ ಶಿಕ್ಷಕ ವೃಂದದ ಮೇಲೆ ಕ್ಷಮಾಪಣೆ ಕೇಳಬೇಕು. ಒಂದರಂದು ವೇಳೆ ಪ್ರಾಂಶುಪಾಲರ ತಪ್ಪನ್ನ ಕಂಡು ಬಂದಲ್ಲಿ ನೇರವಾಗಿ ಶಾಸಕರ ಗಮನಕ್ಕೆ ತಂದು ಸಂಬಂಧಪಟ್ಟ ಇಲಾಖೆಯವರಿಂದ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬಹುದಾಗಿತ್ತು. ಅದನ್ನು ಬಿಟ್ಟು ಮುಗ್ಧ ಮಕ್ಕಳಿಂದ ಘೋಷಣೆ ಕೂಗಿಸೋದ್ರು ಎಷ್ಟು ಮಟ್ಟಿಗೆ ಸರಿ? ಮರುದಿನ ಪೊಲೀಸ್ ಇಲಾಖೆಯವರು ಶಾಂತಿ ಸುವ್ಯವಸ್ಥೆಗಾಗಿ ಚತುರ್ಥಿ ಈದ್ ಮಿಲಾದ್ ಹಬ್ಬವು ಕೂಡಿ ಬಂದಿದ್ದರಿಂದ ಸಾರ್ವಜನಿಕರಿಗೆ ವ್ಯವಸ್ಥೆಗಾಗಿ ಸೌಹಾರ್ದ ಸಭೆಯನ್ನು ಸರ್ಕಾರದ ಆದೇಶದ ಮೇಲೆ ನಡೆಸಲಾಗಿದೆ. ಸದರಿ ಸಭೆಯಲ್ಲಿ ಸಮಾಜದ ಎಲ್ಲಾ ವರ್ಗಗಳ ಮುಖಂಡರು ಹಾಗೂ ಚುನಾಯಿತ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಮತ್ತು ವರದಿಗಾರರಿಗೆ ಸಭೆಗೆ ಬರಲು ಆಹ್ವಾನಿಸಿರುತ್ತಾರೆ. ಆದರೆ ಸದರಿ ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭಾಗವಹಿಸಲಿಲ್ಲ. ವರದಿಗಾರರು ಕೂಡ ಹಾಜರಾಗಲಿಲ್ಲ. ಮುಖ್ಯವಾಗಿ ನಗರದ ಶಾಂತಿ ಸುವ್ಯವಸ್ಥೆ ಬಗ್ಗೆ ನಡೆಸಬೇಕಾದ ಸಭೆಗೆ ಒಬ್ಬ ವರದಿಗಾರರು ಸಭೆಗೆ ಹಾಜರಾಗಲಿಲ್ಲ. ಇದನ್ನ ಗಮನಿಸಿದ್ರೆ ಸರ್ಕಾರದ ಆದೇಶದ ವಿರುದ್ಧ ಇವರ ನಡತೆ ಯಾರನ್ನೂ ಕೂಡ ಸಭೆಗೆ ಹೋಗದಂತೆ ಕಾದುಕೊಂಡನು. ಇದರಿಂದ ಮುಂದಿನ ದಿನದಲ್ಲಿ ಏನಾದರೂ ಅನಾಹುತಗಳು ನಡೆದರೆ ಅದಕ್ಕೆ ಜವಾಬ್ದಾರಿ ಯಾರು? ಈ ಸಂದರ್ಭದಲ್ಲಿ ದಿಟ್ಟ ಮತ್ತು ನೇರ ಅಧಿಕಾರಿಯಾದ ಸಿಪಿಐ ಭೀಮಣ್ಣ ಸೂರಿ ಅವರು ಕರ್ತವ್ಯವನ್ನ ನಿರ್ವಹಿಸಿರುತ್ತಾರೆ. ಆ ಸಂದರ್ಭದಲ್ಲಿ ನಮಗೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಪತ್ರಕರ್ತರ ಸಂಘದ ವತಿಯಿಂದ ಸಿಪಿಐ ಭೀಮಣ್ಣ ಸೂರಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅವತ್ತೇ ಸಂಘ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಹಾಗೂ ಸುತ್ತಮುತ್ತಲಿನ ತಾಲೂಕುಗಳಿಂದಲೂ ಕೂಡ ಪತ್ರಕರ್ತರ ಮೇಲೆ ಹಲ್ಲೆ ದೌರ್ಜನ್ಯ ಆಗಿದೆ, ಅದನ್ನ ಖಂಡಿಸಿ ಹಾಗೆ ನೋಡಿಕೊಳ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಕಾಡ್ತಾ ಇರುವ ಪ್ರಶ್ನೆ ಏನಪ್ಪಾ ಅಂದ್ರೆ, ದಿಟ್ಟ ಮತ್ತು ನೇರವಾಗಿರುವ ಸಿಪಿಐ ಭೀಮಣ್ಣ ಸೂರಿ ಅವರ ಕರ್ತವ್ಯ ನಿಷ್ಠೆ ಯಾವುದೇ ಆದ್ದರಿಂದ ವಿನಂತಿ ಮಾಡಿಕೊಳ್ಳುವುದು ಏನಪ್ಪಾ ಅಂದ್ರೆ, ದಕ್ಷ ಅಧಿಕಾರಿಯಾದ ಭೀಮಣ್ಣ ಸೂರಿ ಅವರ ಮೇಲೆ ಗೌರವಾನ್ವಿತರಲ್ಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮನವಿ. ದಾಂಡೇಲಿ ನಗರದಲ್ಲಿ ಇಂದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಸಂಘಟನೆಗಳ ಹೋರಾಟಗಾರರ ಕಡೆಗೆ ಸ್ಥಳೀಯ ಪಿಎಸ್ಐಗಳು ಹಾಗೂ ಸಿಪಿಐ ಹಾಗೂ ಡಿವೈಎಸ್ಪಿ ಅಧಿಕಾರಿಗಳು ಖುದ್ದು ಹಾಜರಿದ್ದು ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ಹಾಗೆ ನಾವು ಹೆಮ್ಮೆಯಿಂದ ಹೇಳಿಕೊಡುವುದು ಏನಪ್ಪಾ ಅಂದ್ರೆ, ಈ ಎಲ್ಲ ಮೇಲಿನ ದಕ್ಷ ಅಧಿಕಾರಿಗಳಿಂದ ಇಂದು ನಗರದಲ್ಲಿ ಜೂಜಾಟ ಸಂಪೂರ್ಣ ಬಂದಾಗಿದೆ. ಇಸ್ಪೆಟ್ ಅಡ್ಡಿಗಳು ಸಂಪೂರ್ಣ ಬಂದಾಗಿದೆ. ಸಂಪೂರ್ಣ ಶಾಂತಿಯುತದಿಂದ ಎಲ್ಲ ಹಬ್ಬ ಹರಿದಿನಗಳು ನಡೀತಾ ಇದೆ. ಹೀಗಿರಬೇಕಾದ್ರೆ ಸಿಪಿಐ ಭೀಮಣ್ಣ ಸೂರಿ ಅವರಿಗೆ ಈ ಆಧಾರದ ಮೇಲೆ ಅವರನ್ನ ವರ್ಗಾಯಿಸಿದೆ ಅಥವಾ ಅವರ ಮೇಲೆ ಕ್ರಮ ತೆಗೆದುಕೊಂಡ್ರೆ ದಾಂಡೇಲಿ ನಗರಕ್ಕೆ ತುಂಬಲಾರದ ನಷ್ಟವಾಗುತ್ತೆ. ಅವರ ಮೇಲಿರುವ ಆಪಾದನೆಗಳ ಎಲ್ಲ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದ ನಂತರ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ಳಲಾಗಿದೆ. 18 ತಿಂಗಳಿಂದ ಅಲ್ಲಿ ಚರ್ಚೆ ನಡೆದಾದ್ರೆ ಇನ್ನುವರೆಗೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇವತ್ತು ಅವ್ರಿಗೆ ನಾವು ಮನವಿ ಮಾಡ್ತೇವೆ, ಅವ್ರ ಬಗ್ಗೆ ನೀವು ನಮ್ಮ ಜೊತೆ ಆ ಕಾರ್ಮಿಕರ ಜೊತೆ ಬಂದು ನಿಂತು ಅವರಿಗೆ ಖಾಯಂ ಮತ್ತು ಕ್ಯಾಜುವಲ್ ಏನು ನೀವು ಮಾಡಬೇಕು ಆ ಇದಕ್ಕೆ ವ್ಯವಸ್ಥೆಗೆ ಇವರಿಬ್ಬರೂ ಕೈ ಹಾಕಲಿ ಅಂತೇಳಿ ನಾನು ಈ ಸಭೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲಿ ಸ್ಥಳೀಯ ಪತ್ರಕರ್ತರು ಪೇಪರ್ ಮಿಲ್ ವಿರುದ್ಧ ಮಾತಾಡುವುದಿಲ್ಲ. ಸಭೆ ನಡೆದಾಗ ಅವರು ಮಾಡಿದ್ದಾರೆ. ಎಷ್ಟೋ ಜನ ಅಲ್ಲಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಪೊಲೀಸ್ನಲ್ಲಿ FIR ಫೈಲ್ ಆಯಿತು, ಆದರೂ ಇವರ ಪತ್ರಿಕೆಯಲ್ಲಿ ವರದಿ ಬಂದಿಲ್ಲ. ಅಂದರೆ ಇವರಿಗೆ ಏನು ಬೇಕಲ್ಲಿ ಸವಲತ್ತು, ಅವ್ರ ಮೀಟಿಂಗಿಗೆ ಉಪ್ಪಿಟ್ಟು ಶೀರಾ ಬೇಕು, ಅವ್ರು ಹೋದಾಗ ಚಾ ಕುಡಿಸ್ಬೇಕು, ಅದೆಲ್ಲ ಏನು ಇವರಿಗೆ ಮಂತ್ಲಿ ಸಿಗ್ತದೆ ಅದು ಬಂದ್ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಇವರು ಈ ಒಂದು ತಂತ್ರ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದು ಪೊಲೀಸ್ ಇಲಾಖೆಗೆ ಸರ್ಕಾರ ಆದೇಶ ಕೊಡ್ತದೆ. ಹಬ್ಬ ಬಂತು, ಯಾವುದೇ ಹಬ್ಬ ಬರಲಿ ಅವಾಗ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಭೆ ಕರಿಬೇಕು ಅಂತೇಳಿ ಅವ್ರು ಸಭೆ ಏನು ಕರೆದಿರ್ತಾರೆ. ಅದರಲ್ಲಿ ಚುನಾಯಿತ ಎಲ್ಲ ಪ್ರತಿನಿಧಿಗಳಿಗೆ ನಮ್ಮ ಪತ್ರಕರ್ತ ಯಾರು ವರದಿಗಾರರು ಇರ್ತಾರೆ ಆ ವರದಿಗಾರರಿಗೆ ಸಭೆ ಕರೀತಾರೆ. ಈಗ ಮೊನ್ನೆ ಸಭೆ ಆಯಿತು, ಈ ಒಂದೇ ವಿಷಯದ ಕಾರಣ ಹೇಳಿದ್ರು ಸಭೆಗೆ ಬಾಯ್ಕಾಟ್ ಮಾಡಿದ್ರು, ಸಭೆಗೆ ಹಾಜರಾಗಲಿಲ್ಲ. ಅಂದರೆ ನಾವು ಹೊಡೆದಾಡ್ಕೊಳ್ಬೇಕು, ಜನ ಇವರು ಮಜಾ ನೋಡೋರು. ನಾಳೆ ಅದೇ ಒಂದು ರಿಮಾರ್ಕ್ ಪೊಲೀಸ್ ಇಲಾಖೆ ಮೇಲೆ ಬರ್ತದೆ.
ಪೊಲೀಸರು ತಮ್ಮ ಜವಾಬ್ದಾರಿ ಅಂದರೆ ಎಲ್ಲರಿಗೂ ಕರೆದು ಸಲಹೆ ತೆಗೆದುಕೊಂಡು ಯಾವ ರೀತಿ ನೀವು ನಡಿಬೇಕು, ಯಾವ ರೀತಿ ನಮಗೆ ಹಬ್ಬಕ್ಕೆ ವ್ಯವಸ್ಥೆ ಮಾಡಿರ್ತೇವೆ ಅಂತೇಳಿ ಅವರು ಏನು ಹೇಳಿರ್ತಾರೆ ಅದು ಪಾಲನೆ ಮಾಡಲಿಕ್ಕೆ ಅವರು ಕರೆದಿರ್ತಾರೆ. ಇಂಥ ಸಂದರ್ಭದಲ್ಲಿಯೂ ಸಹ ಈ ಒಂದು ಒಬ್ಬ ಪತ್ರಕರ್ತನಿಗೆ, ಒಬ್ಬ ವರದಿಗಾರನಿಗೆ ಖುಷಿ ಮಾಡಲಿಕ್ಕೆ ಇವರೆಲ್ಲ ಬಾಯ್ಕಾಟ್ ಮಾಡ್ತಾರಂದರೆ ಇದರ ಹಿಂದೆ ಎಷ್ಟು ದೊಡ್ಡ ಕೈವಾಡಿದೆ ಅಂತ ನಾವು ಇವತ್ತು ನೋಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ಕಳೆದ ಒಂದು ಎರಡೂವರೆ ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಏನು ಇವತ್ತು ಅಧಿಕಾರಿಯಾಗಲಿ ಪೊಲೀಸ್ ಸಿಬ್ಬಂದಿಯಾಗಲಿ ಒಳ್ಳೆಯ ರೀತಿಯಲ್ಲಿ ನಡತೆ, ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಇದ್ದರೂ ಸಹ ಇವತ್ತು ಅವರ ಮೇಲೆ ಒಂದು ರಿಮಾರ್ಕ್ ಮಾಡ್ತಾ ಇರೋದು ಕಾರಣ ಏನಂತಾರೆ, ಇವರ ಕೆಲಸ ಮಾಡಿಲ್ಲ. ಇವತ್ತು ನನಗೆ ತಿಳಿದು ಬಂದದೇ ಇದೆ, ಎಷ್ಟೋ ಕ್ಲಬ್ ಇತ್ತು ಬಂದಾಗಿದೆ, ಓಶಿ ಅಂಗಡಿ ಬಂದಾಗಿದೆ, ಇಂಥ ಅನೇಕ ಇದೆ. ಇನ್ನೂ ಹೆಚ್ಚಿನ ಸುಧಾರಣೆ ನಾವು ಪೊಲೀಸ್ ಇಲಾಖೆಯಿಂದ ಪಡೆದುಕೊಳ್ಬೇಕು. ನಾವು ಸಹ ಅನೇಕ ಬಾರಿ ಹೋರಾಟ ಮಾಡುವಾಗ ನಾವು ತಪ್ಪು ಮಾಡಿದ್ರೆ ಹಿಂಗಿಲ್ಲ, ಹಿಂಗೆ ಮಾಡಿ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಆ ಘಟನೆ ಆಗಿದೆ. ಆ ಘಟನೆಗೆ ಒಂದು ಬಣ್ಣ ತರಲಿಕ್ಕೆ ಏನೋ ಇವತ್ತು ವರದಿಗಾರರು ಪ್ರಯತ್ನ ಮಾಡ್ತಾ ಇದ್ದೇನೆ. ಆ ವರದಿಗಾರರ ಮೇಲೆ ಕ್ರಮ ವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಆ ವರದಿಗಾರನು ಅನೇಕ ಘಟನೆಗಳಲ್ಲಿ ಇವತ್ತು ಶಾಮೀಲಾಗಿದ್ದು ನಾವು ನೋಡಿದ್ದೇವೆ. ದಾಂಡೇಲಿಯ ಭೂ ಹಗರಣದಲ್ಲಿ ಸಹ ಅವತ್ತು ಒಂದು ದೊಡ್ಡ ಕೈವಾಡಿದೆ. ಅದನ್ನು ಸಹ ಇವತ್ತು ನಗರಸಭೆ ಪೌರಾಯುಕ್ತರು ಸಹ ಹೆಚ್ಚಿನ ಅವರಿಗೆ ಸ್ಕೋಪ್ ಕೊಡಬಾರ್ದು, ಪ್ರಚೋದನೆ ಕೊಡಬಾರ್ದು ಅಂತೇಳಿ ನಾನು ಈ ಸಭೆಯ ಮೂಲಕ ಹೇಳಿ ಈ ಒಂದು ಭ್ರಷ್ಟ ವರದಿಗಾರರಿಗೆ ನಾವು ಸರಿಯಾದ ಪಾಠ ಕಲಿಸ್ಬೇಕಂದ್ರೆ ಎಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕು. ಇವತ್ತು ಈ ಬಡವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ಅವನಿಗೆ ವರದಿ ಮಾಡಲಿಕ್ಕೆ ಅವಾಗ ನೈತಿಕತೆ ಇಲ್ಲ ಅಂದಮೇಲೆ ಅಂಥ ಒಂದು ವರದಿಗಾರನ ಪತ್ರನೂ ಪೇಪರ್ನೂ ಸಹ ಓದಬಾರ್ದು. ಇವತ್ತೇವ ಏನು ಹೇಳ್ತಾರಂದರೆ, ಹೋರಾಟ ಸಮಿತಿಯ ಯಾವುದೇ ಸಭೆ ಇದ್ದರೆ ಅದನ್ನು ಈ ವರದಿಗಾರರು ತಮ್ಮ ಪತ್ರಿಕೆಯಲ್ಲಿ ವರದಿ ಮಾಡಬಾರ್ದು ಅಂತೇಳಿ ಹೇಳಿದಾಗ ಅವ್ರ ಜೊತೆ ಬೇರೆಯವರು ಇವತ್ತು ಕೈ ಜೋಡಿಸ್ತಾರೆ ಅಂದರೆ ಎಷ್ಟು ಒಂದು ಖೇದಕರ ವಿಷಯ, ಎಷ್ಟು ಅವಮಾನಕರ ವಿಷಯ. ಕನಿಷ್ಠ ಜನರ ಬಗ್ಗೆ, ಊರಿನ ಬಗ್ಗೆ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಸೇರಿ ನಿಂತು ಹೋರಾಟ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಈ ಒಬ್ಬ ಪತ್ರಕರ್ತನ, ಒಬ್ಬ ವರದಿಗಾರನ ಮಾತಿಗೆ ಇವತ್ತು ಶರಣ ಆಗಬಾರ್ದು ಅಂತೇಳಿ ನಾನು ಈ ಒಂದು ಸಭೆಯ ಮೂಲಕ ಹೇಳ್ತಾ ಇದ್ದೀನಿ. ನಾನು 2 ಪತ್ರಿಕೆಯ ವರದಿಗಾರ, ಜಿಲ್ಲಾ ವರದಿಗಾರ, 2 ಪತ್ರಿಕೆ, ಆಮೇಲೆ 3 ವಿಡಿಯೋ ಚಾನಲ್ ನನ್ನ ಹತ್ರ ಇದೆ. ಯಾವ ಬೇಕಾದ್ರೂ ಸುದ್ದಿ ಕಳಿಸಿದ್ರೆ ನಾವು ಮಾಡ್ತೀವಿ, ನಮಗೆ ಅವಶ್ಯಕತೆ ಇಲ್ಲ. ಆದರೆ ಅಂಥವರಿಗೆ ನೀವೆಲ್ಲರೂ ಸುದ್ದಿ ಕಳಿಸ್ತೀವಿ. ಎಲ್ಲಾದರೂ ಒಪ್ಪಿಂಗಿದೆ ಏನು ದಾನ ಕೊಡ್ತಾನಂದರೆ ಓಡಿ ಹೋಗ್ತಾನೆ ಅಂದರೆ ಸಿಗ್ತದ ಅಂತೇಳಿ. ಇವತ್ತು ಇವರು ಬಡವರು ದುಡ್ಡು ತುಂಬಿದ್ದಾರೆ, ಇವಾಗ ಅನ್ಯಾಯ ಆಗಿದೆ, ಅವ್ರ ಮನೆ ಬಾಡಿಗೆ ತುಂಬಿರ್ತದೆ ಹೇಳ್ತಾರೆ. ಅವ್ರ ಕಷ್ಟ ನಾವು ಕೇಳುವ ಅಂಥೇಳಿ ಇಲ್ಲ. ಒಂದು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡದೆ ಒಳ್ಳೆಯ ಒಂದು ಹೋರಾಟಕ್ಕೆ ಹಾಳು ಮಾಡಲಿಕ್ಕೆ ಸತತ ಕೊನೆ ವರದಿಗಾರ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂಥವರ ವಿರುದ್ಧ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡುವ ಅಂತೇಳಿ ಹೇಳಿ ಈ ನನ್ನ 2 ಮಾತು ಮುಗಿಸ್ತೇನೆ. ನಮ್ಮ ಶಾಸಕರಲ್ಲಿ ವಿನಂತಿ ಅಂತ ಹೇಳಿದ್ರೆ, ಈ ಒಬ್ಬನೇ ಒಂದು ವರದಿಗಾರನಿಂದ ಇಡೀ ನಗರದ ಎಲ್ಲ ಸಮಸ್ಯೆಗಳಿಗೆ ಅವನೇ ಕಾರಣ ಆಗಿದ್ದಾನೆ. ಆದ್ದರಿಂದ ಇದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ವಿಚಾರಣೆ ಮಾಡಿ ವಿಡಿಯೋ ಗಮನಿಸಿ ಆಮೇಲೆ ಯಾರು ತಪ್ಪಿಸ್ತರಿದ್ದಾರೆ ಅವರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಅವಮಾನ ಏನಾಗಿದೆ ಅಲ್ಲಿ ಶಿಕ್ಷಕರಿಗೆ, ಅದು ಎಲ್ಲ ಶಾಲೆಗಳಿಗೆ ಇರ್ತಕ್ಕಂಥ ಇಡೀ ಒಂದು ಶಿಕ್ಷಕರ ವೃಂದಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ. ಈಗ ಒಬ್ಬ ಪ್ರಿನ್ಸಿಪಾಲ್ ತಪ್ಪು ಮಾಡಿದರೆ ಅವನ ಬಗ್ಗೆ ನೀವು ಕಚೇರಿಯಲ್ಲಿ ಕರೆದು ಅವ್ರಿಗೆ ಆ್ಯಕ್ಷನ್ ಮಾಡಬೇಕು. ಮಕ್ಕಳ ಮುಂದೆ ಅಲ್ಲ, ಶಿಕ್ಷಕರ ಮುಂದೆ ನೀವು ಚರ್ಚೆ ಮಾಡಬೇಕು. ಅದು ಬಿಟ್ಟು ನೇರವಾಗಿ ಶಿಕ್ಷಕರಿಗೆ ಅವಮಾನ ಮಾಡಿದ್ದಾರೆ. ಯಾವುದೇ ಪ್ರಿನ್ಸಿಪಾಲ್ ಇರಲಿ, ಯಾವುದೇ ಟೀಚರ್ ಇರಲಿ, ಯಾವುದೇ ಹೆಡ್ ಮಾಸ್ಟರ್ ಇರಲಿ, ಎಲ್ಲರೂ ಒಂದೇ. ಅದಕ್ಕೆ ಆ ಶಿಕ್ಷಕ ವರ್ಗ ಇವತ್ತು ಮೌನವಾಗಿದೆ. ಇದೂ ಸಹ ವಿಷಾದಕರ. ಇವತ್ತು ಅವರು ಸರ್ಕಾರಕ್ಕೆ ಮನವಿ ಕೊಡಬೇಕು, ಇಂಥ ಒಂದು ಪತ್ರಕರ್ತರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಹೇಳಬೇಕು ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಉಪಸ್ಥಿತರಿದ್ದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಅಕ್ರಮ್ ಖಾನ್, ರಾಘವೇಂದ್ರ ಗಡಪನವರ್, ಮೊಹಮ್ಮದ್ ಗೌಸ್ ಬೆಟಗೇರಿ, ಶ್ಯಾಮ್ ಬೆಂಗಳೂರು, ಮೊಹಮ್ಮದ್ ಗೌಸ್ ಪಟೇಲ್, ಶಿವಾನಂದ ಮುರುಗೋಡು, ದತ್ತಾತ್ರ ಹೆಗಡೆ, ಫಾರು ಶೇಖ್, ಮುಜೀಬಾ ಚಬ್ಬಿ, ಸಹಜಾದು ಕಲ್ಸಾಪುರ್, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಶೋಕ್ ಮಾನಿ, ಸಾದಿಕ್ ಮುಲ್ಲಾ, ಸಮೀರ್ ಅಂಕೋಲೇಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ, ಬಣ ಪ್ರವೀಣ್ ಕೊಠಾರಿ, ಮಂಜು ಒಪ್ಪಟುಂಜಿ, ಮಾನವ ಹಕ್ಕು ಆಯೋಗದ ದಾದ್ಬೀರ್ ನವಡಗಿ, ಶ್ರೀಕಾಂತ್ ಕಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು. ತಾಜಾ
ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.